ಹ್ಮ್ ತಗೊಳಪ್ಪ. ನಿನ್ ಕೂಲಿ ಸಂಬಳ ಅಂತ ಹೇಳ್ಬಿಟ್ಟು 10,000 ರೂಪಾಯಿ ಕೊಟ್ಟವ್ರೆ ಸಾವುಕಾರರು. ಅಣ್ಣ ಕೊಡಿ ಅಣ್ಣ. ಅಬ್ಬಾ, ನನಗಂತೂ ಖರ್ಚ್ಗಂತೂ ಈ ತಿಂಗ್ಳಿಗೆ ಎಲ್ಲನೂ ಆಯ್ತು. ಮನೆಗೆ ಏನಾರ ಹೊಸಿ ಸಾಮಾನು ಗೀಮಾನು ಎಲ್ಲ ತಗೊಂಡು ಹೋಗ್ಬೇಕು. ನೋಡಪ್ಪ, ವೇಸ್ಟ್ ಗೀಸ್ಟ್ ಎಲ್ಲನೂ ಮಾಡಕ್ ಹೋಗ್ಬೇಡ ನೀನು. ಕಾಸು ಪಾಸು ಎಲ್ಲನೂ ಸರಿನಾ ದುಡ್ಡು ಸಿಕ್ತು ಅಂತ ಹೇಳ್ಬಿಟ್ಟು ನೀವು ಏನ್ ತಿರುಗಿ ಮದ್ದಕ್ಕೆ ನಿನಗೆ ಕಷ್ಟ ಪಷ್ಟ ಅಂತಂದ್ರೆಲ್ಲ ಕೊಡ ಅಂತ ಸಾವುಕಾರಲ್ಲ ಇವ್ರಂತೂನುವೆ. ಒಂದ್ಸಲ ಎಲ್ಲನೂ ಕಷ್ಟಕ್ಕಾಯ್ತದೆ ಬಚ್ಚಿಕೊಂಬಿಡು. ನೀನೇನೋ ನಂಗೆ ಆಯ್ತದೆ ಅಂತ ಹೇಳ್ಬಿಟ್ಟು ಸುಮ್ಕೆನೆನಿಯಾ ನೀನು ಆಮೇಕಿಂದ ಎಲ್ಲ ಇದು ಮಾಡ್ಕೊಂಬಿಟ್ಟು ಖರ್ಚು ಗಿರ್ಚು ಮಾಡ್ಕೊಂಬಿಟ್ಟು ಈಗ ಸರಿನಾ ಮನೆಗೆಲ್ಲ ರೇಷನ್ಗೆಲ್ಲ ಮಡಿಕ. ಹ್ಞೂ ನೀನು ನೋಡಿದ್ರೆ ವಿದ್ಯಾವಂತ ಕಂಡಂಗೆ ಕಾಣಿಸ್ತೀಯ. ಅದು ಯಾಕೆ ಸುಮ್ಮನೆ ಕುರಿ ಕಾಯಕ್ಕೆ ಬಂದಿದ್ದೀಗೋ ನನಗಂತೂ ಗೊತ್ತಿಲ್ಲ ಕಣಪ್ಪ. ಕುರಿ ಕಾಯಕ್ಕೆ ಯಾಕೆ ಬರ್ಬೇಕಿತ್ತು ಕಣಪ್ಪ ನೀನಂತೂ. ಯಾವ್ದನ ಒಂದು ಒಳ್ಳೆ ಕಡೆ ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟು ಹಿಂಗೆ ಒಳ್ಳೆ ಕುರಿ ಕಾಯ್ಕೊಂಡು ಕುಂತಿದ್ದೀಗಲ್ಲ ನೀನು. ನೀನು 10,000 ದುಡ್ಕೊಂಡು ನೀನು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳೋದು ಇಷ್ಟ್ರಾಗೆ ಐತಾ ಅಣ್ಣ? ಏನಿಲ್ಲ, ನನ್ನ ಹೆಂಡ್ತಿ ಹಂಗೆಲ್ಲ ಆಸೆ ಪಡೋಳಲ್ಲ ಕಣಣ್ಣ. ಭಾಳ ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡವಳಿ. ನಾನೊಂದು ಚಿಕ್ಕ ಮನೆಯಾಗ ನಾನು ಇರಿಸಿದ್ರು ಆರಾಮಾಗಿ ಏನು ಬೇಜಾರು ಮಾಡ್ಕೊಂಡಿದ್ದಂಗೆ ಇತ್ತಾಳೆ ಗೊತ್ತೇ. ಅವಳಿಗೆ ನಾನು ಅಂದರೆ ಬೋಲ್ ಇಷ್ಟ ಅಷ್ಟೇನಿಯ. ಶಾನೆ ಏನೋ ಅದು ಕೊಡ್ಸು ಇದು ಕೊಡ್ಸು ಅಂತ ಏನು ಕೇಳೋದಿಲ್ಲ. ಚಿಕ್ಕ ಮನೆಯಾಗಿದ್ದೀನಿ ಸದ್ಯ. ಇವಾಗ ಹೋಗ್ಬಿಟ್ಟು ಬಾಡಿಗೆ ಗಿಡಿಗೆ ಎಲ್ಲನೂ ಕೊಟ್ಬಿಟ್ಟು ಎಲ್ಲ ಮುಗಿಸ್ಬಿಡ್ಬೇಕು. ಎಲ್ಲ ಬಾಡಿಗೆ ಎಲ್ಲ ಕೊಟ್ಬಿಟ್ಟು ಎಲ್ಲ ಮುಗಿಸಿದ್ರೆ ನೋಡಪ್ಪ ಆವಾಗ ನನಗೆ ಸಮಾಧಾನ ಆಯ್ತದೆ. ಸದ್ಯ ನನ್ನ ಹೆಂಡ್ತಿನ ಹೆಂಗೋ ಸಂದಾಕ್ ನೋಡ್ಕೊಂಬಿಟ್ರೆ ನಂಗೆ ಅಷ್ಟೇ ಸಾಕಣ. ನನ್ನ ನಂಬ್ಕೊಂಡು ಏನಿಯ ಬಂದವಳೆ. ಸರಿ ಚೆನ್ನಾಗಿ ನೋಡ್ಕೊಳಪ್ಪ. ಬ್ಯಾಡ ಅಂದವ್ರು ಯಾರು? ಬಾ ಕುರಿ ಹೊಡ್ಕೊಂಡು ಹೋಗಿ ಮಂತಾಕ್ ಬಿಟ್ಬಿಟ್ಟು ಹಂಗೆ ಸೀದಾ ಮಂತಾಕ್ ಹೋಗನ್ ಬಾ. ನನಗೆ ಇವಾಗ ಸಾವುಕಾರು ಸಿಕ್ಕಿದ್ರು, ಅವನಿಗೂ ಕೊಡ್ಲಾ ಕಾಸು ಅಂತ ಹೇಳ್ಬಿಟ್ಟು ಹಿಂಗೆ ಏನಿಯ ಕೊಟ್ರು. ಅದಕ್ಕೇನಿಯ ನಾನು ಸರಿ ಅಂತ ಹೇಳ್ಬಿಟ್ಟು ಸರಿ ಬಾ ಅಂತ ಹೇಳ್ಬಿಟ್ಟು ಹಂಗೆ ಬಂದೆ ಕೊಡಕ್ಕೆ. ಸರಿ ಬಾ ಕುರಿ ಹೊಡ್ಕೊಂಡು ಸರ್ನ ಹೋಗನ್ ಬಾ. ಅಪ್ಪ, ಅಂತೂ ಇಂತೂ 10,000 ರೂಪಾಯಿ ದುಡಿದ್ಬಿಟ್ಟೆ ನಾನು. ಏಯ್ ನಡೀರಿ. ಅಪ್ಪ, ಮನೆಗೆಲ್ಲ ಈ ತಿಂಗ್ಳಿಗೆ ಎಷ್ಟೆಷ್ಟು ಬೇಕೋ ರೇಸನ್ನು ಗೀಸನ್ನು ಎಲ್ಲನೂ ತಗೊಂಡು ಹೋಗ್ಬಿಡ್ಬೇಕು. ನಿಜವಾಗ್ಲೂ ಬಾಡಿಗೆ ಕೊಟ್ಟೋದು ಇದೆಲ್ಲ ಮುಗಿಸ್ಬಿಟ್ರೆ ಇನ್ನು ಯಾವ ತೊಂದರೆನೂ ಇರೋಕ್ಕಿಲ್ಲ. ಈ ತಿಂಗಳು ಪೂರ್ತಿ ಎಷ್ಟು ರೇಷನ್ ಬೇಕೋ ಅಷ್ಟು ರೇಷನ್ನೂ ಎಲ್ಲನೂ ಮುಗಿಸ್ಬಿಡ್ತೀನಿ. ಇರು ಹೋಗಿ. ಹಲೋ ಅಮ್ಮ. ಹಲೋ. ಹೇಳು ಮಗಳೇ. ಅಮ್ಮ, ನನಗೆ ಅಂಡ ಬ್ಯಾಡ ಅಂದ್ರೂ ವಾಷಿಂಗ್ ಮಿಷಿನ್ನು ಫ್ರಿಡ್ಜು ಎಲ್ಲ ಕೊಡಿಸ್ಬಿಟ್ಟ ಕಣಮ್ಮ. ಅಯ್ಯೋ, ನಾನು ಈಗಲೇ ಯಾಕೆ ಅಂತ ಹೇಳ್ದೆ. ಆದ್ರೂ ಬಿಡ್ದಿದ್ದಂಗೆ ತಗ ಅಂತ ಹೇಳ್ಬಿಟ್ಟು ಕೊಡಿಸ್ಬಿಟ್ಟ ಕಣಮ್ಮ. ಎಂತ ಖುಷಿ ವಿಷಯ ಹೇಳ್ಬಿಟ್ಟಲ್ಲ ಮಗಳೇ. ಬಿಡು ಹೆಂಗೋನ್ವೆ. ನಾನೇ ನೀನು ಫೋನ್ ಮಾಡೋಣ ಅನ್ಕಂಡೆ. ಮನೆಯಾಳ್ ನನ್ನ ಮಗ ನಿಮ್ಮ ಅಣ್ಣಯ್ಯ ಯಾವಳನ್ನೂ ಲವ್ ಮಾಡ್ಕೊಂಡು ಮದುವೆನೇ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟವನೆ. ಏನಮ್ಮ ಹೇಳ್ತಾ ಇದ್ದೀಗ ನೀನು? ಹೌದಾ? ಯಾರಮ್ಮ? ನೀನು ಒಳಗಡೆ ಬಿಟ್ಕೊಬಿಟ್ಟ? ನಾನೆಲ್ಲಿ ಬಿಟ್ಕೊತೀನಿ? ಕ್ಯಾಕಸ್ ಮಕ್ಕ ಹೋಗಿತಾ ಇದ್ದೀನಿ. ಆದ್ರೂ ನೋಡು ಸುಮ್ಕೆನೆಯ. ಅಯ್ಯೋ, ಹೆಂಗ್ ಸುಮ್ಕೆನೆ ಬಂದ್ಬಿಟ್ಟು ಅದೇನೋ ಅಂತಾರಲ್ಲ ಬಂದು ಸೇರ್ಕೊಂಡವಳು. ನಿಮ್ಮ ಅಣ್ಣಯ್ಯ ಪೂರಾ ಅವಳ ಕಡೆಗೇನೆಯ ಸಪೋರ್ಟ್ ಮಾಡೋದು. ನಂಗೆ ಏನು ಮಾಡಬೇಕೋ ಏನು ಬಿಡಬೇಕೋ ಒಂದು ಗೊತ್ತಾಯ್ತಿಲ್ಲ. ಮೇಡಮ್, ಅಮೌಂಟು? ಸರ್ ಒಂದು ನಿಮಿಷ ಬರ್ತಾರೆ ನಮ್ಮ ಹಸ್ಬೆಂಡು. ಯೋನೇ ಅದು? ಅಯ್ಯೋ, ನಮ್ಮ ಮನೆ ಕೆಲಸದವನ್ ಕಣಮ್ಮ. ಕಾಸು ಕೇಳ್ತಿದ್ದ. ನಮ್ಮ ಯಜಮಾನ್ರು ಬತ್ತರಿಸ್ಕ ಅಂತ ಹೇಳ್ದೆ. ಅದು ಬಿಡು. ಅವ್ನು ಮದುವೆ ಮಾಡ್ಕೊಂಡ್ಬಿಟ್ಟು ಬಂದಿರೋಳ್ನ ಮೊದಲು ಮನೆಯಿಂದ ಹೆಂಗ್ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡಮ್ಮ. ಎಷ್ಟು ಮಾಡಿದ್ರು ನಿಮ್ಮ ಅಣ್ಣ ಯಾಕೆ ಹೇಳ್ಬೇಕಲ್ವೇನೆ? ಲೋಪರ್ ನನ್ನ ಮಗ ಅವಳ ಕಡಿಕೆ ನೀಯ ಸಪೋರ್ಟು. ನೀನ್ ಹೆಂಗಮ್ಮ ಸುಮ್ಕೆ ಬಿಡ್ತೀಯ? ನೀನ್ ಸುಮ್ಕೆ ಬಿಡ್ಬೇಡ ನೀನು. ಅದೆಲ್ಲ ಆಗಲ್ಲ ಕಣ್ಮಗಳೇ. ಬಿಡು, ಹಾಳಾಗೋಗ್ಲಿ, ಏನಾರ ಮಾಡ್ಕೊಂಡು ಹೋಗ್ಲಿ. ಒಂದಲ್ಲ ಒಂದಿನ ಅವನಿಗೂ ಅರ್ಥ ಆಗಿ ಅವನೇ ಊತು ಬಿಟ್ಟಾಕ್ಬಿಡ್ತಾನೆ. ಅಮ್ಮ, ನಮ್ಮ ಯಜಮಾನ್ರು ಬ್ಯಾಡ ಅಂದ್ರೆ ನಾನು ಇಷ್ಟು ಚೆನ್ನಾಗಿ ನೋಡ್ಕೊತಾವ್ರು ಗೊತ್ತೇನಮ್ಮ. ಬಿಡು ಮಗಳೇ, ನಾನಂತೂ ನೆಮ್ಮದಿಯಾಗಿ ಖುಷಿಯಾಗಿ ಇಲ್ಲ. ನೀನಾದ್ರೂ ಅಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿ ಇದೆಯಲ್ಲ, ಅಷ್ಟೇ ನೀಯ ಸಾಕು. ನನಗಿನ್ನೇನು ಬೇಕು ಹೇಳು, ಅಷ್ಟೇ ಸಾಕು ಬಿಡು. ಹ್ಞೂ ಕಣಮ್ಮ, ಅಷ್ಟೇ ಸಾಕು. ಫ್ರಿಡ್ಜು ವಾಷಿಂಗ್ ಮಿಷಿನ್ ಎಲ್ಲ ಕೊಡ್ಸವ್ರೆ. ಇನ್ನೂ ತಗ ಅಂದ್ರು ಇನ್ನೂ ಏನೇನು ಬೇಕೋ ಎಲ್ಲನೂ ನಾನು ಒಂದೇ ಸಲ ಒತ್ಕೊಂಬಿಟ್ಟು ಬರೋಕ್ಕಾಗಲಿಲ್ಲ. ಅದಕ್ಕೆ ಸುಮ್ಕಾದೆ. ಸರಿ ಮಗಳೇ, ನಿಧಾನಕ್ಕೆ ತಗೊಳ್ಳಿವಂತೆ ಬಿಡು. ನಂಗೆ ಹೊಸಿ ಟೆನ್ಷನ್ ಆಗಿದ್ದೀನಿ ನಾನು. ನಿಂಗೆ ಆಮೇಕಿಂದ ಫೋನ್ ಹಾಕ್ತೀನಿ. ಸರಿ ಆಯ್ತಮ್ಮ. ರೀ, ಹೆಂಗೈತೆ ಸರ್ಪ್ರೈಸ್? ಏನೇ ಸರ್ಪ್ರೈಸು? ಇದೇನೇ ಫ್ರಿಡ್ಜು ವಾಷಿಂಗ್ ಮಿಷಿನ್ ಎಲ್ಲನೂ ಎಲ್ಲಿಂದ ಬಂತೆ ನಿನಗೆ? ನಾನು ಹೇಳಿಲ್ವೇನ್ರಿ, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಟಿಂಟೆ ನೋಡಿದ್ರ, ನಾವೇಕೆ ಈ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಎಲ್ಲನೂ ಮನೆಗೆ ಬಂತು. ನಿಮ್ಮಮ್ಮ ಕೊಡಿಸ್ತೇನೆ ರೀ. ನಮ್ಮಮ್ಮ ಯಾಕ್ರಿ ಕೊಡಿಸ್ತದೆ? ಸಾಧ್ಯನೇ ಇಲ್ಲ ನಮ್ಮಮ್ಮ ಕೊಡ್ಸಕ್ಕೆ. ನನಗೆ ಕೊಡಿಸಿದ್ದು ನೀವೇ. ನಾನು ಯಾವಾಗ ಕೊಡಿಸ್ದೆ ನಿನಗೆ? ಎಲ್ಲಿ ಇವತ್ತು ಸಂಬಳ ಬರ್ತೈತೆ ಅಂತಂದ್ರಲ್ಲ, ತೆಗಿರಿ. ಬಂತು ಸಂಬಳ 10,000 ರೂಪಾಯಿ. ಯಾಕ್ರಿ 10,000? 15,000 ತಾನೇ ಹೇಳಿದೀನಿ ನೀವು. ನೀನೇ ಕರ್ಕೊಂಡೋಗಿ ರಜಾ ಗೀಜಾ ಎಲ್ಲ ಹಾಕಿಸ್ದೆ ಅಲ್ವೇನೆ? ಅದಕ್ಕೆ ನೀ ಸಂಬಳ ಎಲ್ಲ ಕಟ್ ಮಾಡವ್ರಿ. ನೀ ಯಾಕೆ ಕೊಡ್ತಾರೆ ಸುಮ್ಕೆ ನೀಯ? ನೋಡು, 10,000ನೇ ಬಂದಿದ್ದು. ನೀನು ಜಾಸ್ತಿ ರಜಾ ಹಾಕ್ಸಿರೋದಕ್ಕೆ ದುಡ್ಡು 1 ರೂಪಾಯಿ ಬರಲಿಲ್ಲ. 5,000 ರೂಪಾಯಿ ಕಟ್ ಮಾಡ್ಕೊಂಡ್ಬಿಟ್ಟವ್ರೆ. ಇನ್ನೊಂದು 1,000 ಯಾವಾಗನ ಕೊಡ್ತೀವಿ ಅಂತ ಹೇಳೋರೆ. ಅದಕ್ಕೆ ಜಾಸ್ತಿ ರಜಾ ಹಾಕ್ಬಾರ್ದು ಅನ್ನೋದು. ರಜಾ ಹಾಕಿದ್ರೆ ಹಿಂಗೆ ನೀ ಆಗೋದು. ಮೇಡಮ್, ದುಡ್ಡು. ಅಯ್ಯೋ, ಅದೆಷ್ಟು ಸಲ ಬಂದು ಕೇಳ್ತೀರಾ ಸರ್? ದುಡ್ಡು ಅಂತ. ನನ್ನ ಹಸ್ಬೆಂಡ್ ಬಂದಿದ ತಕ್ಷಣ ನಿಮ್ ದುಡ್ಡು ಕೊಟ್ಬಿಡ್ತೀನಿ ಅಂತ ಹೇಳಿಲ್ವಾ? ಅಯ್ಯೋ, ದುಡ್ಡು ತಗೊಳ್ಳಿ 10,000. ಸರಿ, ಮುಗಿತಾ? ಮೇಡಮ್, ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ. ನೆನಪಿರ್ಲಿ, EMI ನ ಮಂತ್ಲಿ ಪೇ ಮಾಡಬೇಕು. ಪ್ರತಿ ತಿಂಗಳು ಪೇ ಮಾಡಬೇಕು, ಸರಿನಾ? ಆಯ್ತು ಬಿಡಿ, ಪೇ ಮಾಡ್ತೀವಿ. ಈಗ ಕೊಟ್ಟಿರೋದು ಅಡ್ವಾನ್ಸ್ ತಾನೇ, ತಗೊಂಡೋಗಿ, ಸರಿನಾ? ಸರಿ ಮೇಡಮ್, ಮಿಸ್ ಮಾಡಬೇಡಿ. ನೀವೇನ ಮಿಸ್ ಮಾಡಿದ್ರೆ ಬಡ್ಡಿ ಎಲ್ಲಾನು ಬೀಳುತ್ತೆ. ಆಮೇಲೆ ನಿಮ್ಗೆ ಏನೇ ಕಷ್ಟ ಆಗುತ್ತೆ, ಸರಿನಾ?
ಅಯ್ಯೋ ಯಾವ ಲೆಕ್ಕ ನಮ್ಗೆ ಇ ಎಮ್ ಐ ಎಲ್ಲನೂ. ನೀವು ಹೋಗಿ, ನಮ್ಮ ಯಜಮಾನ್ರು ಎಲ್ಲಾನು ಕಟ್ಟಲ್ವಾ? ನಮ್ಮ ಯಜಮಾನ್ರು ಆರಾಮಾಗಿ ಕಟ್ತಾರೆ. ಅಯ್ಯೋ ಇವಳು ಏನ್ ಮಾಡಿದ್ಲು? 10,000 ರೂಪಾಯಿ ಕುರಿ ಮೇಯಿಸ್ಬಿಟ್ಟು ತಿಂಗಳ ಪೂರ್ತಿ ಕಷ್ಟಪಟ್ಬಿಟ್ಟು ದುಡ್ದಿರೋ ದುಡ್ಡು ಅಲ್ಲೋಡು ಹೆಂಗ್ ಕೊಡ್ತಾವಳೆ. ಈಗ ಗೊತ್ತಾಯ್ತಾ? ಈ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಕೊಡ್ಸಿದ್ದು ಬೇರೆ ಯಾರು ಅಲ್ಲ, ನೀವೇ ಈ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಕೊಡ್ಸಿದ್ದು ಅಂತ ಹೇಳ್ಬಿಟ್ಟು. ಈಗ ನಿಮಗೆ ಸಮಾಧಾನ ಆಯ್ತಾ? ತುಂಬಾ ಥ್ಯಾಂಕ್ಸ್ ರೀ, ನಿಮ್ಮಿಂದನೇ ನಾನಂತೂ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ತಗೊಳಂಗಾಯ್ತು. ಪಕ್ಕದ ಮನೆ ಹುಡುಗಿ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಎಲ್ಲ ತಗೋಬೇಕು ಬರ್ತೀರಾ ಅಂತ ಕರೆದ್ಲು. ನಾನು ಸರಿ ಅಂತ ಹೋದೆ. ಅಲ್ಲೇನು ಗೊತ್ತಾ, ಜಾಸ್ತಿ ಡೌನ್ ಪೇಮೆಂಟ್ ಇಲ್ಲ ರೀ, ಒಂದು 10,000 ರೂಪಾಯಿ ಡೌನ್ ಪೇಮೆಂಟ್ ಕೊಟ್ಬಿಟ್ರೆ ಅಷ್ಟೇ ನಿನಗೆ ಸಾಕು, ಹಂಗೇನೆ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಹೆಂಗಿರು ನಿಮ್ಮ ಸಂಬಳ ಬರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಈ ಹುಡುಗ ಮನೆ ಹತ್ರನೇ ಬಂದು ದುಡ್ಡು ಇಸ್ಕೊತೀನಿ ಮೇಡಮ್ ಡೆಲಿವರಿ ಮಾಡ್ಲಾ ಅಂತ ಕೇಳ್ದ. ಸರಿ ಆಯಿತು ಅಂತಂದೆ. ಇ ಎಮ್ ಐ ಎಲ್ಲನೂ ಎಲ್ಲ ಸಕ್ಸಸ್ ಆಯಿತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೆಂಗೋ ನೋಡು, 10,000 ರೂಪಾಯಿ ನೀವು ಕೊಟ್ಟರೆ 10,000 ರೂಪಾಯಿ ಕೊಟ್ಟೆ. ಐಟಮ್ ಎಲ್ಲ ನಮ್ಮವೇ. ತಿಂಗಳ ಒಂದು 5,000 ರೂಪಾಯಿ ಕಟ್ಕೊಂಡು ಹೋಗ್ಬೇಕು ಅಷ್ಟೇನಿಯಾ. ಕಟ್ಕೊಂಡು ಹೋದ್ರೆ 2 ವರ್ಷಕ್ಕ 1 ವರ್ಷಕ್ಕ ಇಷ್ಟು ಹಾಕವ್ರೆ, ನೋಡಲಿಲ್ಲ ನಾನು. ಮುಗ್ದೋಯ್ತದೆ ಈ ಫ್ರಿಡ್ಜ್ ವಾಷಿಂಗ್ ಮಿಷಿನು ನಮ್ದೇನೇನಿಯಾ. ಲೇ ನಿನ್ಗೆ ಏನನ್ನ ಸ್ವಲ್ಪನಾದ್ರೂ ಮಾನ ಮರ್ವಾದಿ ಶೂಡು ಶರತ್ ಅನ್ನೋದು ಏನು ಐತೇನೆ ನಿನಗೆ? ಯಾಕ್ಲೆ ಹಿಂಗಾಡ್ತಾ ಇದ್ಯಾ? ನಾವೇನು ಕೋಟ್ಯಾಧೀಶ್ವರ ಮೊಮ್ಮಕ್ಕಳು ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಇಂಥ ಕೆಲಸ ಎಲ್ಲನೂ ಮಾಡಕ್ಕೆ? ಯಾಕೆ ಇಂಥ ಕೆಲಸ ಮಾಡಿದೆ? ಹೋಗಿ 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 10,000 ರೂಪಾಯಿ ನಾನು ಎಷ್ಟು ಕಷ್ಟಪಟ್ಟು ದುಡ್ದಿದ್ದೆ ಗೊತ್ತೇನೆ? ಅಷ್ಟು ಕಷ್ಟಪಟ್ಟಿರೋ ದುಡ್ಡೆಲ್ಲನೂ 2 ನಿಮಿಷಕ್ಕೆ ಉಡಾಯಿಸ್ಬಿಟ್ಟು ಕಳಿಸ್ಬಿಟ್ಟೆ ಅಲ್ವೇನೆ? ಈಗ ತಿಂಗಳ ಪೂರ್ತಿ ನಾವು ಊಟ ತಿನ್ನಕ್ಕೆ ರೇಷನ್ಗೆ ಎಲ್ಲನೂ ಏನೇ ಮಾಡೋದು? ಇದ್ಯಾಕ್ರಿ ಹಿಂಗಂತ ಇದ್ದೀರಾ? ಏನ್ ಮಾಡೋದು ಅಂದ್ರೆ, ನೀವು ದುಡಿತೀರಾ ತಂದು ಹಾಕ್ತೀರಾ, ಅದಕ್ಕೆ ಯಾಕ್ರಿ ಈ ತರ ಮಾತಾಡ್ತಾ ಇದ್ದೀರಾ ನೀವು? ವಾಷಿಂಗ್ ಮಿಷಿನ್ ಫ್ರಿಡ್ಜ್ ತಗೊಂಡಿದ್ದೀನಾರು ದೊಡ್ಡ ವಿಚಾರನಾ? ಯಾಕ್ರಿ ಹಿಂಗೆಲ್ಲ ಆಡ್ತೀರಾ ನೀವು? ಒಂಥರ ಲೂಸ್ ತರ. ನೋಡಿ, ನನಗೆ ವಾಷಿಂಗ್ ಮಿಷಿನ್ ಇಲ್ಲ ಅಂದ್ರೆ ನನ್ನ ಕೈಲಿ ಇರಕ್ಕೆ ಆಗ್ತಿರ್ಲಿಲ್ಲ. ನನಗೆ ಬಟ್ಟೆ ಒಗೆಯಕ್ಕೆಲ್ಲನೂ ಎಲ್ಲಿ ಬರ್ತದೆ? ನನ್ನ ಬಟ್ಟೆ ಒಗಿತಿದ್ದೆ ನಾನು, ನನ್ನ ಕೈಲಿ ಆಯ್ತಿರ್ಲಿಲ್ಲ. ಹಂಗೇನೆ ಈ ಬೇಸಿಗೆನಾಗ ಫ್ರಿಡ್ಜ್ ಇಲ್ಲ ಅಂದ್ರೆ, ನಂಗೆ ತಣ್ಣಗಿರೋ ನೀರು ಕುಡಿಲ್ಲ ಅಂದ್ರೆ ನಂಗೆ ನೆಮ್ಮದಿ ಇಲ್ಲ ಅಲ್ವೇನ್ರಿ? ಅಯ್ಯೋ ನೀವ್ ಯಾಕ್ರಿ ಹಿಂಗ್ ಸಾಯ್ತೀರಾ? ಸುಮ್ಕೇನಿಯಾ? ಏನ್ ತಗೊಂಡ್ರು ನಿಮ್ಗಂತೂ ನೆಮ್ಮದಿನೇನಿಯಾ ಇಲ್ಲ. ಲೇ ಮನಿಯಾಳಿ, 10,000 ದುಡಿಯಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇನೆ ನಿನಗೆ? ಹೊಸಿ ಕಷ್ಟಪಟ್ಟಿದ್ದೀನಿ ಅಂತ ಅನ್ಕೊಬಿಟ್ಟೆ ನಾನು. ಯವ್ವ, 10,000 ರೂಪಾಯಿ ಕೈಗೆ ಬಂದಾಗ ಎಷ್ಟು ಖುಷಿ ಆಯಿತು ಅಂದರೆ, ಲೇ ಮನೆ ಬಾಡಿಗೆ ಹೆಂಗೆ ಕಟ್ಟೋದು, ಮನೆ ಬಾಡಿಗೆಗೂ ರೇಷನ್ಗೂ ಎಲ್ಲ ದುಡ್ಡು ಬಂತಲ್ಲಪ್ಪ ಅಂತ ಹೇಳ್ಬಿಟ್ಟು ಭಾಳ ಖುಷಿಯಾಗಿದ್ದೆ ನಾನಂತೂ. ಎಷ್ಟು ಖುಷಿಯಾಗಿದ್ದೆ ಅಂತಂದರೆ, ಹಬ್ಬವ ಹೆಂಗೋ ಎಲ್ಲ ಬಂತು, ಎಲ್ಲ ಕ್ಲಿಯರ್ ಆಯಿತು, ನೆಮ್ಮದಿಯಾಗಿರೋಣ ಬಿಡು ಇನ್ನ ಅಂತೇಳ್ಬಿಟ್ಟು ಭಾಳ ಖುಷಿಯಾಗಿದ್ದೆ. ಆದರೆ ನೀನು ಮಾಡಿದ್ದೇನು? ಎಲ್ಲ ಹಾಳು ಮಾಡಿಬಿಟ್ಟಲ್ಲೇ. ಇವಾಗ ಬಾಡಿಗೆ ಕಟ್ಟೋಕ್ಕೆ, ರೇಷನ್ಗೆ, ಅಯ್ಯೋ ತಿಂಗಳ ಪೂರ್ತಿ ಏನೇ ಮಾಡೋದು? ನಿನಗೆ ಗೊತ್ತಿಲ್ದಿರೋದು ಏನೇ ಐತೆ? ನಮ್ಮ ಕಷ್ಟ ಯಾಕೆ ನೀನು ಅರ್ಥ ಮಾಡ್ಕೊಂತ ಇಲ್ಲ? ನನ್ನ ಮಾನ ಮರ್ಯಾದೆ ಕಳಿಬೇಕು ಅಂತ ನೀನು ಇಂಥ ಕೆಲಸ ಮಾಡ್ತಾ ಇದೀಯೇನೆ? ಜೀವನಕ್ಕೆ ಏನೇ ಮಾಡೋದು? ಸ್ವಲ್ಪನಾದ್ರೂ ನಿನಗೆ ಜೀವನದ ಮೇಲೆ ನಿಂಗೆ ಜವಾಬ್ದಾರಿ ನೆನೆಯೇ ಇಲ್ವೇನೆ? ಸೀರಿಯಸ್ನೆಸ್ ನೆನೆಯೇ ಇಲ್ವೇನೆ ನಿನಗೆ? ಊರಿಗೆ ಹೋದ್ರೆ ಮಾನ ಮರ್ಯಾದೆ ಎಲ್ಲನೂ ಹೋಯ್ತದೆ, ನಿಂಗೊಂದು ಸ್ವಲ್ಪನೂ ಅರ್ಥ ಆಯ್ತಿಲ್ವೇನೆ? ಅಯ್ಯೋ, ಊರಿಗೆ ಹೋಗಿ ಎಲ್ಲರ ಮುಂದೆ ಮಾನ ಮರ್ಯಾದೆ ಕಳ್ಕೊಬಾರ್ದು ಅಂತ ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ ನಾನು. ಆದರೆ ನೀನು ನನ್ನೇ ಬೈತೀರಾ ನೀವು? ನಾನೇನಂತದ್ ಮಾಡ್ಬಾರ್ದು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ನೀವು ನನ್ನೇ ಬೈತೀರಾ? ನಾನೇನಾದ್ರೂ ಕೆಟ್ಟ ಕೆಲಸ ಮಾಡೋದ್ನಾ? ನಾನೇನಾದ್ರೂ ಅಂತ ಮಾಡ್ಬಾರ್ದು ಕಂತ್ರಿ ಕೆಲಸ ಮಾಡೋದ್ನಾ? ಇದು ಯಾಕ್ರಿ ಹಿಂಗ್ ಬೈತಾ ಇದ್ದೀರಾ? ನಾನೇನೋ ಅಂತ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾನು ಯಾವ ತೆಪ್ಪುನೂ ಮಾಡಿಲ್ಲ, ನಾನು ಏನೂ ಮಾಡಿಲ್ಲ ನಾನಂತೂ. ಆದ್ರೂ ನಿಮ್ಮ ಹತ್ರ ಅನ್ನಿಸ್ಕೊಳ್ಳೋದು ಮಾತ್ರ ಬಿಡಲಿಲ್ಲ ನನ್ಗಂತೂ. ಯಾಕ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ ನೀವು? ಬೈದಾಡ್ಕೊಂಡೆಲ್ಲ ಮಾತಾಡ್ತಾ ಇದ್ದೀರಲ್ರಿ? ವಾಷಿಂಗ್ ಮಿಷಿನ್ ಫ್ರಿಡ್ಜ್ ತಗೊಂಡಿದ್ದು ತಪ್ಪಾ? ಬಾಡ್ಗೆ ತಾನೆ, ಇನ್ನೂ ಸ್ವಲ್ಪ ಕೆಲಸ ಮಾಡಿ ಹೆಂಗೋನ ಮಾಡಿ ತೀರ್ಸ್ರಿ. ಬ್ಯಾಡ ಅಂದವ್ರು ಯಾರು? ಅವ್ರು ನನಗೆ ಸಂಬಳ ಕೊಡಲ್ಲ. ಅವ್ರು ನನಗೆ ಸಂಬಳ ಕೊಡೋದೇನೆ ಇಷ್ಟು. ನೀನು ಮದುವೆದಾಗ ನೀನು ಊರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ದುಡ್ಡು ಖರ್ಚು ಮಾಡಿಸ್ದಲ್ಲ. ಇರೋದೆಲ್ಲನೂ ನಿನಗೆ ಗೊತ್ತಿಲ್ದಿರೋದೇನೈತೆ? ಆ ಪೆಟ್ರೋಲ್ ಗಿಟ್ರೋಲ್ಗೆ ಅಲ್ಲಿ ಶೋಕಿ ಮಾಡೋಕ್ಕೆ, ಯಾರೋ ಒಬ್ರು ಹೊಟ್ಟೆ ಉರ್ಸಕ್ಕೆ ಅಂತ ಹೇಳ್ಬಿಟ್ಟು ಈಗ ನಮ್ಮ ಹೊಟ್ಟೆ ಉರಿತೈತೆ. ಎಲ್ಲ ದುಡ್ಡು ಉಡಾಯಿಸ್ಬಿಟ್ಟು ಖರ್ಚು ಮಾಡ್ಬಿಟ್ಟು ಇವಾಗ ಜೀವನಕ್ಕೆ ಏನು ಬಾಯ್ ಬಿಡ್ಕೊಂತೀವ ನಾವಿಬ್ರು? ನಿನಗೆ ಯಾಕೆ ಮಿನಿಮಮ್ ಕಾಮನ್ ಸೆನ್ಸೂ ಇಲ್ವೋ ನಾ ಕಾಣಿ? ಅಯ್ಯೋ ಈಗ ಏನಪ್ಪ ಮಾಡಲಿ ನಾನು? ನೋಡೆ, ಮನೆ ಬಾಡಿಗೆ ನನ್ನ ಕೈಲಿ ಕಟ್ಟೋಕ್ಕಾಗೋದಿಲ್ಲ. ಅದು ಹೆಂಗೆ ಕಟ್ತೀಯೋ, ಅದು ಏನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ನೀನೇನಿಯ ಕಟ್ಟಿ ನೀನೇನಿಯ ಮಾಡಬೇಕು. 10,000 ರೂಪಾಯಿ ನಾನು ನಿನಗೆ ಕೊಟ್ಟಿದ್ದೀನಿ ಮನೆ ಸಂಸಾರ ನಡೆಸು ಅಂತ ಹೇಳ್ಬಿಟ್ಟು. ಈ ನನ್ನ ಕೈಯಲ್ಲಿ ನಿನಗೆ 1 ರೂಪಾಯಿನೂ ಕೊಡೋಕ್ಕಾಗಕ್ಕಿಲ್ಲ. ಇದ್ರೆ ತಾನೇ ನನ್ನ ಹತ್ರ ನೀನು ಕೂಡ ಕೇಳು. ನಾನು 1 ರೂಪಾಯಿ ನೀನು ಕೊಡಲ್ಲ. ಏನು ಮಾಡ್ಕೊಂತೀಯೋ ಮಾಡ್ಕ, ಮಜ್ಜಾ ಮಾಡ್ಕ ನೀನು. ನಾನು ಏನು ಕೇಳೋದಿಲ್ಲ. ಈ ವಾಷಿಂಗ್ ಮಿಷಿನ್ನೇ ಊಟ ಇಕ್ತೈತೆ, ಈ ಫ್ರಿಡ್ಜೇನೆ ನಿನಗೆ ಬಾಡಿಗೆ ಕೊಡ್ತೈತೆ. ಏನೋ ಒಂದು ಮಾಡ್ಕ. ಅಯ್ಯೋ ಇವ್ರಿಗೆ ಯಾಕೆ ನನ್ನ ಕೊಂಡ್ರು ಅಷ್ಟೊಂದು ಹೊಟ್ಟೆ ಉರಿ? ನಾನೇನಾದ್ರೂ ಮಾಡಬಾರ್ದು ಮಾಡಿದ್ದೀನ? ಎಷ್ಟು ಹೊಟ್ಟೆ ಉರ್ಕೊಂಡು ಸಾಯ್ತಾವ್ರು ನೋಡು. ನಾನೇನು ತಪ್ಪೇ ಮಾಡಿಲ್ಲ. ವಾಷಿಂಗ್ ಮಿಷಿನು ಫ್ರಿಡ್ಜ್ ತಗೊಂಬಿಟ್ಟು ಬಂದಿದ್ದು ಇವ್ರಿಗೆ ಅಷ್ಟೊಂದು ಹೊಟ್ಟೆ ಉರಿದು ಬಿಡ್ತಾ ಇವ್ರಿಗೆ? ಇಂಥ ಹೊಟ್ಟೆ ಉರಿ ಜನನ ನಾನಂತೂ ನೋಡಿಲ್ಲ ಬಿಡು. ಬಿಡು. ನಾನು 4 ಜನ ಥರ ಇರಬೇಕು ಅಂತ ತಾನೇ ಇಷ್ಟೆಲ್ಲ ಕಷ್ಟಪಟ್ಟು ತಗೊಂತಿರೋದು. ಇವ್ರಿಗೆ ನೋಡು. ಏನಮ್ಮ? ಹೇಳಿ. ನಮ್ಮ ಅಕ್ಕ ಬಾಡಿಗೆನ ವಸೂಲಿ ಮಾಡ್ಕೊಂಬಿಟ್ಟು ಬಾ ನಿಮ್ಮ ತಾಗೆ ಅಂತ ಹೇಳಿ ಕಳಿಸ್ತು. ನಾಳೆ ನಾಡಿದ್ರೆ ಕೊಟ್ಬಿಡ್ತೀವಿ ಬಾಡಿಗೆಯ. ನಾಳೆ ಇಲ್ಲ ನಾಡದ್ದು ಪಕ್ಕ. ಹೇಳಿದ್ವಲ್ಲ ನಿಮ್ಗೆ, ಕರೆಕ್ಟಾಗಿ 1ನೇ ತಾರೀಕು ಏನಿಯಾ ಕೊಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಇವತ್ತಾಗಲೇ ಎಷ್ಟು ತಾರೀಕು? ನೀವ್ಯಾಕೆ ಇಷ್ಟೊಂದೆಲ್ಲನೂ ಡಿಲೇ ಮಾಡ್ತಾ ಇದ್ದೀರಾ? ವಾಷಿಂಗ್ ಮಿಷಿನು ಫ್ರಿಡ್ಜ್ ತರ ಕಾಯ್ತದೆ ನಿಮ್ಮ ಕೈಲಿ, ಆದ್ರೆ ಬಾಡಿಗೆ ಕಟ್ಟಕ್ಕಾಗಿಲ್ವಾ ನಿಮ್ಮ ಕೈಲಿ? ನೋಡಿ, ಅದೆಲ್ಲ ನಮಗೆ ಗೊತ್ತಿಲ್ಲ. ನಾಳೆ ಅಷ್ಟೊತ್ತಿಗೆ ನಮಗೆ ಬೇಕೇ ಬೇಕು ಅಷ್ಟೇ ಏನಿಯಾ ಬಾಡಿಗೆ ದುಡ್ಡು. ಆಯ್ತು ಹೇಳಿ, ನಮ್ಮ ಯಜಮಾನ್ರಿಗೆ ಹೇಳ್ತೀನಿ. ನಮ್ಮ ಯಜಮಾನ್ರು ಕಟ್ತಾರೆ ಬಾಡಿಗೆ ದುಡ್ಡ. ನಾಳೆ ಇಲ್ಲ ನಾಡದ್ದು ಒಂದು 2 ಡೇಸ್ ಕೊಡಿ, ಸರಿನಾ? ಕೊಟ್ಬಿಡ್ತೀವಿ.
ಆ ಶೋಕಿ ಮಾಡಕ್ ಮಾತ್ರ ನಿಮ್ಮ ಹತ್ರ ಕಾಸಿರ್ತದೆ, ಅದೇ ಬಾಡಿಗೆ ಕಟ್ಟು ಅಂತ ನನ್ನ ಕೇಳಿದ್ರೆ ಅವಾಗ ಮಾತ್ರ ನಿಮ್ಮ ಹತ್ರ ಕಾಸಿರಕ್ಕಿಲ್ಲ ಅಲ್ವಾ? ಯಪ್ಪ ಯಪ್ಪ ಯಪ್ಪ, ಏನ್ ಅಳ್ಳಾಡ್ತಾರೋ ಈಗಿನ ಕಾಲದ ಹುಡುಗಿಯರ್ ಮಾತ್ರ. ಹೊಟ್ಟೆಗಿಟ್ಟಿಲ್ಲ ಅಂದ್ರೂ ಚುಟ್ಟಗ್ ಮಲ್ಗೆ ಹೂವ. ಸಾಕೇನೆ ಸಾಕೇನೆ ಆಗಿದ್ ಮಂಗಳಾರತಿ. ರೀ, ನಾನೇನ್ರಿ ಮಾಡ್ಲಿ? ಇಷ್ಟ ಆಯ್ತು ತಗೊಂಡೆ. ನೀವು ಸರ್ಪ್ರೈಸ್ ಆಗ್ಬಿಟ್ಟು ಖುಷಿ ಆಯ್ತೀರಾ ವಾಷಿಂಗ್ ಮಿಷಿನ್ ಫ್ರಿಡ್ಜು ನೋಡಿ ಅನ್ಕೊಂಡೆ, ಆದ್ರೆ ಹಿಂಗೆಲ್ಲ ಆಯ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಈಗ ತಗೋಬಿಟ್ಟಿದೀವಿ, ಕಟ್ಕೊಂಡು ಹೋಗ್ಬೇಕು. ಇದೊಂದು ತಿಂಗಳು ಹೆಂಗೋ ಒಸಿ ಅಡ್ಜಸ್ಟ್ ಮಾಡಿ, ಮುಂದಿನ ತಿಂಗಳು ಹೆಂಗೋ 15,000 ಸಂಬಳ ಬರ್ತೈತಲ್ಲ, 15,000 ಸಂಬಳ ಬಂದಾಗ 5,000 EMI ಕಟ್ಟಿ 10,000ದಾಗ ಜೀವನ ಮಾಡೋಣ. ನಿಜವಾಗೂ ಇನ್ನೊಂದು ಕಿತ ಇಂತ ನಿಮ್ಗೆ ಗೊತ್ತಿಲ್ಲ ಇಂಥ ಕೆಲಸ ಮಾಡೋಕ್ಕಿಲ್ಲ ರೀ. ನೀನಂತೂ ಬದಲಾಗಕ್ಕಿಲ್ಲ ನೋಡು. ನನ್ನ ಹತ್ರ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ. ಈಗ ನಿಮ್ಮ ಅಪ್ಪ ಅಮ್ಮನೂ ಕೇಳೋಕ್ಕಾಗಕ್ಕಿಲ್ಲ. ಯಾಕೆ ಹೇಳು? ನಿಮ್ಮ ಅಮ್ಮ ಮೊನ್ನೆ ತಾನೇ 50,000 ರೂಪಾಯಿ ಕೊಟ್ಟೈತೆ. ಈಗ ಮತ್ತೆ ಕೇಳಿದ್ರೆ ಸುಮ್ಮನೆ ಬಿಡ್ತದೆ ಅಂತ ಅನ್ಕೋಬಿಟ್ಟಾ? ₹1 ನೀನು ಸುಮ್ಮನೆ ಬಿಡೋದಿಲ್ಲ ನೋಡು. ಅದು ಏನು ಮಾಡ್ತೀಯೋ ಏನು ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಬಾಡಿಗೆ ಕಟ್ಟೋ ಜವಾಬ್ದಾರಿ ನಿಂದೇ ನಿನಗೆ. 10,000 ರೂಪಾಯಿ ಕೊಟ್ಟರೆ ನಾನೇ ಅಲ್ಲ ಕಣೆ. ನೀನು ಎಷ್ಟು ಇಷ್ಟಪಟ್ಟು ನಾನು ನನ್ನ ಹೆಂಡ್ತಿನ ಬಿಟ್ಟು ಬಂದು ಮದುವೆ ಮಾಡ್ಕೊಂಡಿದ್ದೀನಿ. ಆದರೆ ನಿನಗಿನ್ನ ರಾಧ ಎಷ್ಟೋ ವಾಸಿ ಗೊತ್ತಾ? ಲೆಕ್ಕಾಚಾರದಾಗಿರ್ಬೋದು, 10 ರೂಪಾಯಿ ಜೋಡಿಸೋದ್ರಾಗಿರ್ಬೋದು, ಪ್ರತಿಯೊಂದ್ರಾಗೂ ಅವಳು ಎಷ್ಟು ವಾಸಿ ಗೊತ್ತೇನೆ ನಿನಗೆ? ಹಾಂ, ಅವಳದ್ರಾಗ 10 ಪೈಸದಷ್ಟು ಬುದ್ಧಿ ಇಲ್ವಲ್ಲ ನಿನಗೆ? ಯಾಕೆ ಹಿಂಗಾಡ್ತೀಯ ನೀನು? ಮಾತಿಗೆ ಮುಂಚೆ ನಿಮ್ಮ ಹೆಂಡತಿ ಕಂಪೇರ್ ಮಾಡ್ತೀರಾ? ನಿಮ್ಮ ಹೆಂಡತಿ ಅಷ್ಟು ಒಳ್ಳೆಯವಳಾಗಿದ್ರೆ ನೀವ್ಯಾಕೆ ನನ್ನ ಜೊತೆ ಬರಬೇಕಿತ್ತು? ನಿಮ್ಮ ಹೆಂಡತಿ ಒಳ್ಳೆಯವಳು ತಾನೆ, ಮತ್ತೆ ನನ್ನೇ ಬೇಕು ಹಂಗೆ ಹಿಂಗೆ ಡಾರ್ಲಿಂಗ್ ಚಿನ್ನು ಅಂತ ಹೇಳ್ಬಿಟ್ಟು ನಾನು ಹಿಂದೆ ಬಂದಿದ್ದು ನಾನೆಲ್ಲ ಬಿಟ್ಬಿಟ್ಟಿದ್ದೆ ತಾನೆ ನಿಮ್ಮ ಮದುವೆ ಆದಮೇಲೆ. ನೀವೇ ತಾನೆ ನಾನು ನುಡಿಕೊಂಬಿಟ್ಟು ಬಂದು ಮದುವೆ ಮಾಡ್ಕೊಂಡಿದ್ದು ನೋಡಿ. ಸುಮ್ಮನೆ ನನಗೆ ಇಲ್ದಿರೋದೆಲ್ಲ ಕೋಪ ಹೊತ್ತಿಸ್ಬೇಡಿ ನನಗೆ. ನಾನು ಚೆನ್ನಾಗಿರೋ ಮನೆ ತಂದಿಂದ ಬಂದಿರೋಳು ಏನಿಯಾ, ಎಲ್ಲ ಬಿಟ್ಟು ನಿಮಗೋಸ್ಕರ ಇಲ್ಲಿ ಕಷ್ಟಪಡ್ತಾ ಇಲ್ವಾ? ಏನು ಇವ್ರು ಒಬ್ಬರೇ ಕಷ್ಟಪಡ್ತಿರೋದು ನಂಗೆ ಹೇಳ್ತಾರೆ ನೋಡಿ. ಏನೋ ಒಂದು ಮಾಡಿದ್ರಾಯ್ತು. ನೀವು ನನ್ನ ಮುಂದೆ ಎಲ್ಲ ನಿನ್ನ ಹೆಂಡತಿ ಬಗ್ಗೆ ಮಾತಾಡ್ಬಿಟ್ಟು ನಂಗೆ ಉರಿಸ್ಬೇಡ್ರಿ ಅಷ್ಟೇ ನೆನೆಯ. ಇವಳಿಗೆ ಯಾವಾಗ ಬುದ್ಧಿ ಬರ್ತದೋ ನಾ ಕಾಣೆ. ಇವಳಿಗೆ ಬುದ್ಧಿ ಬರ್ತದೋ ಇಲ್ವೋ? ಈ ವಾಷಿಂಗ್ ಮಿಷಿನ್ ಫ್ರಿಡ್ಜು ಅವಶ್ಯಕತೆ ಏನಿತ್ತು? ಇವೇನಾದ್ರೂ ನಮ್ಗೆ ಊಟಕ್ಕೆ ಆಗ್ತಾವ, ತಿಂಡಿಗೆ ಆಗ್ತಾವ? 10 ರೂಪಾಯಿ ಪ್ರಯೋಜನಕ್ಕೆ ಬರೋಕ್ಕಿಲ್ಲ, ಏನು ಬರೋಕ್ಕಿಲ್ಲ ಅಂತದ್ರಾಗೆ ಈ ಮೊನ್ನೆ ಅಳಿಗಿದೆಯಲ್ಲ ಏನು ಬೇಕಿತ್ತು ಅಂತ ಹೇಳ್ಬಿಟ್ಟು ಇವಳಿಂದ ನಂಗೆ ನೆಮ್ಮದಿ ಇಲ್ಲ ಅನ್ನಿಸ್ತದೆ. ಕಷ್ಟಪಟ್ಟು ಹಿಂಗೆ ದುಡ್ಕೊಬಿಟ್ಟು ಬಂದು ಹಿಂಗೆ ಕೊಟ್ಟೆ, 2 ಸೆಕೆಂಡ್ಗೆ ಎತ್ಬಿಟ್ಟ ಹಿಂಗೆ ಕೊಟ್ಬಿಟ್ಲತ್ತ ಕಾಸ್ನ. ಎಲ್ಲ ಹಾಳಾಗೋಯ್ತು. ಕಷ್ಟಪಟ್ಟು ಕುರಿ ಮೇಯಿಸಿದ್ದು ಹಗಲು ರಾತ್ರಿ ಕಷ್ಟಪಟ್ಟಿದ್ದೆ.